ರಸ್ತೆ ಬದಿಯಲ್ಲಿ ತ್ಯಾಜ್ಯ ಹಾಕಿದ್ರೆ ದಂಡ ಬೀಳ್ತದೆ ಎಂದು ಪುರಸಭಾ ಅಧ್ಯಕ್ಷ ಭಾಸ್ಕರ್ ಎಚ್ಚರಿಕೆ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಗಳಾಗಿರುವ ಮುಳಬಾಗಿಲು ಹಾಗೂ ಚಿಂತಾಮಣಿ ಮುಖ್ಯ ರಸ್ತೆಯ ಬದಿಯಲ್ಲಿ ಕಸದ ರಾಶಿ ಹಾಗೂ ಹಳೆ ಕಟ್ಟಡಗಳನ್ನು ತೆರವುಗೊಳಿಸುತ್ತಿರುವಂತಹ ಸಂಪೂರ್ಣ ತ್ಯಾಜ್ಯವನ್ನು ರಸ್ತೆ ಬದಿಗಳಲ್ಲಿ ಸುರಿದು ಪಟ್ಟಣಕ್ಕೆ ಬರುವಂತಹ ಸಾರ್ವಜನಿಕರು ಪಟ್ಟಣಕ್ಕೆ ಪ್ರವೇಶವಾಗುತ್ತಿದ್ದಂತೆ ಮೂಗು ಮುಚ್ಚಿಕೊಂಡು ಪಟ್ಟಣಕ್ಕೆ ಪ್ರವೇಶ ಮಾಡಬೇಕಾದ ದುಸ್ಥಿತಿ ನಿರ್ಮಾಣವಾಗಿತ್ತು. ಈ ಸಮಸ್ಯೆಯನ್ನು ನಿವಾರಿಸಲು ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಯಾವುದೇ ಅಪಘಾತಗಳು ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಪುರಸಭಾ ವತಿಯಿಂದ ಸಂಪೂರ್ಣವಾಗಿ ಸ್ವಚ್ಛತೆ ಮಾಡಲಾಗುತ್ತಿದೆ ಪುರಸಭಾಧ್ಯಕ್ಷ ಭಾಸ್ಕರ್ ತಿಳಿಸಿದರು. ಸ್ವಚ್ಛತೆ ಮಾಡಿರುವಂತಹ ಜಾಗದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತಿದೆ. ಎಲ್ಲ ಟ್ರ್ಯಾಕ್ಟರ್ ಹಾಗೂ ಜೆಸಿಬಿ ಮಾಲೀಕರಿಗೆ ಸಹ ನೋಟಿಸ್ ನೀಡಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಯಾರೇ ಕಸವನ್ನು ತಂದು ರಸ್ತೆ ಬದಿಯಲ್ಲಿ ಸುರಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು. ರಸ್ತೆ ಬದಿಯಲ್ಲಿ ಕಸ ಸುರಿದ್ರೆ ನ್ಯಾಯಾಲಯಕ್ಕೆ ಹೋಗಿ 5,000 ದಂಡ ಕಟ್ಟಿ ನಂತರ ವಾಹನಗಳನ್ನು ಬಳಸಿಕೊಳ್ಳಬೇಕಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮತ್ತೋರ್ವ ಪುರಸಭಾ ಸದಸ್ಯ ಸಂಜಯ್ ಸಿಂಗ್ ಮಾತನಾಡಿ, ಸಾರ್ವಜನಿಕರ ಅನುಕೂಲಕ್ಕಾಗಿ ಪುರಸಭೆ ಇರೋದು, ಸಾರ್ವಜನಿಕರು ಅರ್ಥ ಮಾಡಿಕೊಂಡು ಕಸವನ್ನು ರಸ್ತೆ ಬದಿ ಹಾಕಬಾರದು ಎಂದರು. ನಮಸ್ತೆ. ಇವತ್ತು ಈ ದಿನ ಶ್ರೀನಿವಾಸಪುರದ ಪುರಸಭೆಯಿಂದ ಏನು ಸ್ವಚ್ಛತಾ ಕಾರ್ಯ ಸ್ಟಾರ್ಟ್ ಆಗಿದೆ. ಈ ಶ್ರೀನಿವಾಸಪುರದಲ್ಲಿ ಎಲ್ಲ 4 ದಿಕ್ಕುಗಳು ಎಂಟ್ರೆನ್ಸ್ ಏನಿತ್ತು, ಈ ಈ ಡಿಕ್ರೀಸ್ ಏನೇನಿದೆ, ಮನೆ ಡೆಮಾಲಿಷನ್ ಮಾಡಿರೋ ವೇಸ್ಟೇಜ್ ಎಲ್ಲ ಎತ್ಕೊಂಡು ರೋಡ್ ಬದಿಗಳಲ್ಲಿ ಈ ಟ್ರ್ಯಾಕ್ಟರ್ ಮಾರಿದ್ರು, ಈ JCB ಅವರು ಟೆಂಡರ್ ತೊಗೊಂಡು ಎತ್ಕೊಂಡು ಆಗ್ತಾಯಿದೆ. ಇದು ಪರಿಸರಕ್ಕೆ ಅಲ್ಲದೆ ಊರಿಗೆ ಯಾರು ಜನ ಬರೋದಕ್ಕೆ ಒಂದು ಬ್ಯಾಡ್ ಒಪಿನಿಯನ್ ಬರುತ್ತೆ. ಬಂದಿದ ತಕ್ಷಣ ಕಸ ಕಡ್ಡಿ ಎಲ್ಲ ನೋಡ್ಕೊಂಡು ಬರೋದು. ಇವತ್ತೆಲ್ಲ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ. ಇದರಿಂದ 2 ಎಚ್ಚರಿಕೆ ಗಂಟೆ ಒಂದು ಯಾರಿಗೆ ಈ ಟ್ರ್ಯಾಕ್ಟರ್ ಅವ್ರಿಗೆ ಮತ್ತು JCB ಮಾಡ್ತಿದ್ದೆ ರೋಡ್ ಬದಿಗಳಲ್ಲಿ ಯಾವುದೇ ವೇಸ್ಟೇಜ್ ಎತ್ಕೊಂಬಂದು ಸುರಿಬಾರ್ದು. ಇದರಿಂದ ಜನತೆಗೂ ತೊಂದರೆ. ರಾತ್ರಿ ಹೊತ್ತು ಲೈಟ್ ಇಲ್ಲದೆ ಇರೋ ಕಾರಣ ಗಾಡಿಗಳವರು ಅವರು ಬಂದಾಗ ಎಲ್ಲ ರೋಡ್ ಬದಿಗಳಲ್ಲಿ ಹಾಕಿ ಆಕ್ಸಿಡೆಂಟ್ಗಳಾಗೋ ಚಾನ್ಸಸ್ ಜಾಸ್ತಿ. ಇದ್ರೂ ಇನ್ಮೇಲೆ ನಮ್ಮದು SWM ಸೈಟ್ ಇದೆ ಪ್ಲ್ಯಾಂಟು, ಅಲ್ಲಿ ಎತ್ಕೊಂಡೋಗಿ ವೇಸ್ಟ್ ಡಂಪ್ ಮಾಡಬೇಕು. ಅದಕ್ಕೆ ಜಾಗ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ. ನೋಟಿಸ್ ಮುಖಾಂತರ ಯಾರ್ಯಾರಿದ್ದಾರೋ ಈ ಟ್ರ್ಯಾಕ್ಟರ್ ಮಾಲೀಕರು ಎಲ್ಲರಿಗೂ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವೇಸ್ಟೇಜ್ ಮಾತ್ರ ದಯವಿಟ್ಟು ಇನ್ಯಾರೂ ಈ ರೋಡ್ ಬದಿಗಳಲ್ಲಿ ಹಾಕ್ಬೇಡ್ರಿ. ಇಲ್ಲೂ ಅಷ್ಟೇ, ಆ ಚಿಂತಾಮಣಿ ರೋಡ್ ಸರ್ಕಲ್ ಹೊಸ ಕೋರ್ಟ್ ಏನು ಕನ್ಸ್ಟ್ರಕ್ಷನ್ ಆಗ್ತದೆ ಅದ್ರ ಮುಂದೆ ಮಾಡ್ತಾಯಿದ್ದಾರೆ, ಅಲ್ಲೂ ಹಾಕಬಾರ್ದು. ಎಲ್ಲಿ ವೇಸ್ಟೇಜ್ ನಿಮಗೆ ವೇಸ್ಟೇಜ್ ಇತ್ತು ಅದು ಡಂಪ್ ಮಾಡಬೇಕು ಅಂದರೆ SWM ಪ್ಲ್ಯಾಂಟ್ ಇದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಅಲ್ಲಿ ಎತ್ಕೊಂಡು ಹೋಗ್ರಿ, ಅಲ್ಲಿ ಡಂಪ್ ಮಾಡಿರಿ. ಅದರಲ್ಲಿ ಏನಿದೆಯೋ ನಾವು ವಿಸ್ತೀರ್ಣನೂ ಆಗುತ್ತೆ, ಅದರಲ್ಲಿ ಗೊಬ್ಬರನೂ ಆಗುತ್ತೆ. ನೀವು ಎತ್ಕೊಂಬಂದು ಹಿಂಗೆ ರೋಡ್ ಬದಿಯಲ್ಲಿ ಹಾಕೋದ್ರಿಂದ ಪರಿಸರ ಮಾಲಿನ್ಯ ಆಗುತ್ತೆ, ಜನರಿಗೆ ಬೇರೆ ತೊಂದರೆ. ಊರೊಳಗಡೆ ಬರಬೇಕು ಅಂದರೆ ಮೂಗು ಮುಚ್ಕೊಂಡು ಬರೋ ಪರಿಸ್ಥಿತಿ ಆಗಿಬಿಟ್ಟಿದೆ. ಇವತ್ತು ಎಲ್ಲ ಗಲೀಜು ಎತ್ಕೊಂಬಂದು ಇಲ್ಲಿ ಹಾಕಿ. ದಯವಿಟ್ಟು ಎಲ್ಲರಲ್ಲೂ ವಿನಂತಿ, ಶ್ರೀನಿವಾಸಪುರ ಜನತೆಯಲ್ಲಿ ಸ್ವಚ್ಛತೆ ಕಾಪಾಡಿ. ಸ್ವಚ್ಛತೆಗೋಸ್ಕರ ಪುರಸಭೆ ಇದೆ. ಏನೇ ಅನಾನುಕೂಲಗಳಿದ್ರೆ ನಾವು ಕ್ಲಿಯರ್ ಮಾಡೋದಕ್ಕಿದ್ದೀವಿ. ಹಿಂಗೆ ಮಾತ್ರ ಈ ಟ್ರ್ಯಾಕ್ಟರ್ ಮಾಲೀಕರು ಯಾರು JCB ಡಿಸ್ಮ್ಯಾಂಟ್ಲಿಂಗ್ ಮಾಡ್ತಾರೋ ಬಿಲ್ಡಿಂಗ್ಗಳು, ಅವ್ರಿಗೆ ಮಾತ್ರ ಎಚ್ಚರಿಕೆನ ಅಂದ್ಕೊಳ್ರಿ. ದಯವಿಟ್ಟು ಯಾರು ಈ ರೋಡ್ ವೇಸ್ಟೇಜ್ ಇದು ಪುರಸಭೆಯಿಂದ ವಿನಂತಿ ಹಾಗೂ ಎಚ್ಚರಿಕೆಯನ್ನು ಅಂತ ಭಾವಿಸ್ತೀನಿ. ಹಾಗೂ ಇನ್ನು ಮುಂದೆ ಯಾರಾದರೂ ಇಲ್ಲಿ ವೇಸ್ಟೇಜು ಇದೆಲ್ಲ ಎತ್ಕೊಂಡು ಏನು ಮಾಡಿದ್ರೆ 5,000 ರೂಪಾಯಿ ದಂಡ ಇರುತ್ತೆ. ಕೋರ್ಟಲ್ಲಿ ಕಟ್ಟಿ ರಿಲೀಸ್ ಮಾಡ್ಕೋಬೇಕಾಗುತ್ತೆ. ಈ ದಂಡಕ್ಕೆ ನೀವು ತಯಾರಾಗಿದ್ದರೆ ಎತ್ಕೊಂಡ್ಬಂದು ಇಲ್ಲಿ ದಯವಿಟ್ಟು ಯಾರು ಇಲ್ಲಿ ಹಾಕ್ಬೇಡ್ರಿ. ಮತ್ತು ಎಲ್ಲನೂ CC ಕ್ಯಾಮ್ರಾಸ್ ಫಿಟ್ ಮಾಡಿಸ್ತಾ ಇದ್ದೀವಿ. 4 ದಿಕ್ಕಿನಲ್ಲಿ ಎಲ್ಲಿ ವೇಸ್ಟೇಜ್ ಡಂಪ್ ಮಾಡ್ತಾಯಿದ್ರು ಅಲ್ಲೆಲ್ಲ. ನೀವು ರಾತ್ರಿ ಬಂದು ಹಾಕ್ಬಿಟ್ಟು ನೋಡೋಗಿ ನಮ್ಮ ಮೇಲೆ FIR ಮಾಡೋಕ್ಕಾಗಲ್ಲ. ಇನ್ನೂ ಹಾಕ್ಕೋಬೇಡ್ರಿ. ಕೇಸ್ ಮಾತ್ರ 100% ಆಗುತ್ತೆ. CC ಕ್ಯಾಮ್ರಾಸ್ ಎಲ್ಲ ಕಡೆ ಫಿಟ್ ಮಾಡ್ತಾ ಇದ್ದೀವಿ. ಸ್ವಚ್ಛತೆ ಕಾಪಾಡ್ರಿ, ಇದೊಂದೇ ನಮ್ಮ